ಗಂಗೊಳ್ಳಿ ರಾಯಣ್ಣನ ಆರ್ಭಟಕ್ಕೆ ನಡಗಿತು ಬ್ರಿಟಿಷರ ಸೈನ್ಯ. ವೀರ ಸಿಂಧೂರ ಲಕ್ಷ್ಮಣನ ಆರ್ಭಟಕ್ಕೆ ನಡಗಿತು ಆ ಭೀಮನಗೌಡ ಸೈನ್ಯ. ಆದ್ರೆ ಈ ಹಿಂದೂ ಈ ಸತ್ಯದಿಂದ ಆ ನಾಗೇಶ ಬಲರಾಮನ ಸೈನ್ಯ ನಡಿಗೆ ನೆಲಕಚ್ಚಿತು. ಈ ಬಲರಾಮನ ಸೈನ್ಯ ಎಂತ ಕಟ್ಟುನಿಟ್ಟಿನ ಹೋರಾಟದಲ್ಲಿ ಕರ್ಪಾಚಾರಿಯಲ್ಲಿ ಮೋಸದಿಂದ ನನ್ನನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕಳಿಸಿದರೆ ಕೇವಲ 30 ಗಂಟೆ ಒಳಗಡೆ ಬಿಡುಗಡೆಯಾಗಿ ಬಂದರು ಈ ಸಿದ್ದನಗೌಡ. ರಾಮಲಿಂಗ ಅಂತರ್ಕೇಳಿನ ತಮ್ಮ ಜನರನ್ನು ಬೆಳೆಸಿದ್ರು. ಕೊನೆಗೂ ಒಂದು ದಿನ ಅವರ ಕಾಲನ್ನು ಕತ್ತರಿಸಿ ನಮ್ಮ ವಂಶದ ಆಸ್ತಿ ಕಂಬಳಿಸಿ ಲೋಕದ ಯಾತ್ರೆಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಸರಿಯಾ? ಮತ್ತೆ ಅದ್ಯಾವ ಹೊಸ ದಿಗಂತಕ್ಕೆ ಕಾಲಿಟ್ಟಿರುವಿರಿ? ಸಮಯ ಪಡೆದು ಸಮಾಲೋಚನೆ ಮಾಡಿ ಹೇಳಿ ನನ್ನ ಮುಂದೆ. ಹೌದು, ಕಾಳಿಂಗ ಏಕೆ ಮೌನವಾಗಿದ್ದಾನೆ? ಕಾಳಿಂಗ ಮೌನವಿಲ್ಲ ಗೌಡ್ರಿ. ಮರ್ಯಾದೆ ಎಂಬ ಮಾಲಿನಿಂದ ಬಳಲುತ್ತಿದ್ದಾನೆ. ಹೌದಾ? ಹಾಗಾದ್ರೆ ಪಾರ್ಟಿ ಏರ್ಪಡಿಸಿ ಕ್ಲಬ್ನಲ್ಲಿ ಡ್ಯಾನ್ಸ್ ಅರೇಂಜ್ಮೆಂಟ್ ಮಾಡು ಎಂದು ಹೇಳಿದನಲ್ಲ, ಏನು ಮಾಡಿವರಿ? ಈಗ ಈಗಲೇ ತಯಾರಿಯಲ್ಲಿವೆ. ಹೋಗಿ ಕರೆಯೋ ಹಾಗಾದ್ರೆ ಆ ಹೆಣ್ಣನ್ನು. ಆ ಬ್ಯೂಟಿ ಗರ್ಲ್ ಡ್ಯಾನ್ಸರ್ ರೆಡಿನಾ? 1 2 3. ಕಾಳಿಗ, ಅದೇ ಕೊನಿನ ಮೌನದ ಅರ್ಥವೇ ನನಗೆ ತಿಳಿದಿಲ್ಲವಲ್ಲ. ಅದೇನು ಸಮಾಚಾರ ನನಗೆ ತಿಳಿಸುವಂತಿಲ್ಲವೇ? ರಾಮಲಿಂಗನ ಮತ್ತೊಬ್ಬ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆದುಕೊಂಡಿದ್ದಾನೆ. ಮುಂದೇನು ಆಘಾತ ಸಂಭವಿಸಿದಂತೆ ನಾನು ವಿಚಾರಗ್ರಸ್ತನಾಗಿದ್ದೇನೆ. ಏನು? ರಾಮಲಿಂಗನ ತಮ್ಮ ಪ್ರದೀಪ್ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಆದರೆ ಮುಂಬೈಯಿಂದ ಮದ್ರಾಸ್ಗೆ ಮುತ್ತು ರತ್ನ ಬಂಗಾರ ಬಿಸ್ಕಿಟ್ ವ್ಯಾಪಾರದ ಗತಿಯನ್ನು ಮುಂದೆ ನಮ್ಮ ವಿಚಾರ ಹೇಗೆ ಮಾಡೋದು? ಅದಕ್ಕೆ
ಬದುಕಲಿಕ್ಕೆ ಇರುವುದು ಒಂದೇ ದಾರಿ. ಅದೇನೆಂದು ಬೇಕು ಹೇಳು. ಅದಕ್ಕೆ ನೀನು ಏನು ಮಾಡಬೇಕೆಂದು ಹೇಳಿದರೆ ಅದಕ್ಕೆ ನಾನು ಈಗಲೇ ರೆಡಿ ಮಾಡಿಸುತ್ತೇನೆ. ಅವಸರ ಮಾಡಿದರೆ ಅಪಘಾತವಾಗುವ ಸಂಭವ ಹೆಚ್ಚಿರುತ್ತದೆ. ನಿಧಾನಿಸಿ ಹೌದು ಗೌಡ್ರೆ, ಕರೆಯ ಹೇಳುವುದರಲ್ಲಿ ಸತ್ಯಾಂಶವಿದೆ. ಮೊದಲು ನಾವು ಅವರಿಗೆ ಸತ್ಯಾಂಶವನ್ನು ಇಟ್ಟುಕೊಂಡು ಅವರನ್ನು ಸಾವಕಾಶ ನಮ್ಮ ಮನೆಗೆ ತರಿಸಿ ಅವನಿಗೆ ಹಣದ ಆಸೆ ಹಚ್ಚಿ ಅವನನ್ನು ನಮ್ಮ ಕೈವಶ ಮಾಡಿಕೊಂಡರಾಯಿತು. ನೀನು ಹೇಳಿದಂತೆ ಅವನಿಗೆ ಆಸೆ ಎಂಬ ಬಲೆಯನ್ನು ಬೀಸಿ ನಾವು ಹುಲಿ ಬೇಟೆ ಆಡಬೇಕು. ಅಂದಾಗ ಈ ಗೌಡನ ತತ್ವಕ್ಕೊಂದು ಬೆಲೆ, ನಿನ್ನ ಮಾತಿಗೊಂದು ಕಲೆ. ನಡೆ ಸವಿತಾ, ತಂಗಿ ಸವಿತಾ, ರಾಮಲಿಂಗ ಮನೆಯಲ್ಲಿ ಯಾರಿದ್ದಾರೆ? ಈಗ ಬಂದೇನು ಚಿನ್ನು? ಈಗ ಬಂದೇನಮ್ಮ? ಹೌದ್ರಿ ಅಕ್ಕವರ, ಈಗ ತಾನೇ ಬಂದಿವ್ರಿ ಅಕ್ಕವರ. ಮತ್ತೆ ಸೀನ್ ದೂರ ಐತಂತೆ ಯಗಸ್ರಿ ಟೈಮ್ ಏನು? ಚಿನ್ನು ಈಗ ಬಂದ ನೀನು ಶೃಂಗಾರವಾಗದೆ ಏನು ಮಾಡ್ತಾ ಇದೀಯ ಮಾವಳಿಗೆ? ಅತ್ತಿಗೆ ಈ ಅನಾಹುತವನ್ನು ಯಾಕೆ ಮಾಡಿಕೊಂಡೆ? ಅತ್ತಿಗೆ ಇಂಥ ಅನಾಹುತವನ್ನು ಏಕೆ ಮಾಡಿಕೊಂಡೆ? ಅತ್ತಿಗೆ ಏಕೆ ಮಾಡಿಕೊಂಡೆ? ನೀನು ನೇಣು ಹಾಕಿಕೊಳ್ಳುವಂತ ಪ್ರಸಂಗ ಏನು ಬಂತು ತಾಯಿ? ಮಾತಾಡಮ್ಮ, ಮಾತಾಡಿ. ಈ ನಿನ್ನ ಕಿರಿಯ ತಮ್ಮ ಮೈದನು ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಶ್ರೀಮಂತ ಕಾರ್ಯಕ್ಕೆ ಓಡೋಡಿ ಬಂದಿದ್ದಾನೆ. ಅತ್ತಿಗೆ ಓಡೋಡಿ ಬಂದಿದ್ದಾನೆ. ನನ್ನೊಂದಿಗೆ ಮಾತಾಡು ಅತ್ತಿಗೆ, ನನ್ನೊಂದಿಗೆ ಮಾತಾಡು. ಎತ್ತು ಮರೆಯಲಿ ತಾಯಿ, ನಾನು ಎತ್ತು ಮರೆಯಲಿ. ನಿನ್ನ ಸಾವು ಸಂಭವಿಸುವ ಮುನ್ನ ನಿನಗಾಗದ ಕಷ್ಟವನ್ನು ನನ್ನ ಮುಂದೆ ಹೇಳಿಕೊಂಡಿದ್ದರೆ ಬೇಡಿದರೆ ಹುಲಿ ಹಾಲನ್ನೇ ತಂದು ಕೊಡುವಂತ ಈ ನಿನ್ನ ಮೈದುನರು ಹುಲಿಯಂತೆ ಇಬ್ಬರಿದ್ದರು.
ನಿನ್ನನ್ನು ಜೀವದಿಂದ ಉಳಿಸಿಕೊಳ್ಳ ಅತ್ತಿಗೆ ಅಧಿಕಾರಿ ವಶದಕೊಂಡು ಜನದಲ್ಲಿಯೇ ನೂರಾರು ರೌಡಿಗಳನ್ನು ಹಿಡಿದು ಓಸಿ ಇಸ್ಪೇಟ್ ಮಾಡುವ ಅನೇಕ ಆರೋಪಿಗಳನ್ನು ಹಿಡಿದು SP ಅವರಿಂದ ಶಬಾಷ್ಗಿರಿ ಪಡೆದು ಈ ನಿನ್ನ ಮೈದಾನ ನಿನ್ನ ಶ್ರೀಮಂತ ಕಾರ್ಯವನ್ನು ಅದ್ದೂರಿಯಾಗಿ ಮಾಡುತ್ತಿದ್ದೆ ಅತ್ತಿಗೆ, ಅದ್ದೂರಿಯಾಗಿ ಮಾಡುತ್ತಿದ್ದೆ. ನನ್ನೊಂದಿಗೆ ಮಾತಾಡು ಅತ್ತಿಗೆ, ನನ್ನೊಂದಿಗೆ ಮಾತಾಡು. ಬಲರಾಮ, ಪ್ರದೀಪ, ಯಾಕ್ರು ನಿಮ್ಮ ಅತ್ತಿಗೆ ಮೇಲೆ ಹೆಂಗ ಬಿದ್ದು ಹೇಳಾಕತ್ತೀರಿ? ಅವಳ ಹೊಟ್ಟೆಯಿಂದ ಈ ಮನೆಯ ಕುಲಪುತ್ರೇನಾದ್ರು ಹುಟ್ಟಿ ಬಂದಾನೇನು? ಹೊರಗೆ ಬಂದು ಏನೋ ಸತ್ತಿದಾಳೇನಪ್ಪ? ಯಾಕ್ರಪ್ಪ ಯಾಕೆ ಹೇಳಾಕತ್ತಿದ್ದೀರಿ? ಕೊಂದೆಯಲ್ಲಪ್ಪ, ನಾನು ಬಂಗಾರದಂತ ಅತ್ತಿಗೆ ನಾನೇನು ಹಾಕಿ ಕೊಂದೆಯಲ್ಲಪ್ಪ. ಮತ್ತಿಗೆ ಸತ್ತಳೇನಪ್ಪ? ನೀನು ಕುಂತಿಂಗ ಹೊಡೆದು ಸಾಯಿಸಿ ಅತ್ತಿಗೆ ಏನ್ ಹಾಕಿದ್ರೆ ಅತ್ತಿಗೆ ಸಾಯ್ದ ಏನ್ ಮಾಡ್ತಾಳಪ್ಪ? ಅತ್ತಿಗೆ ಸಾಯ್ದ ಏನ್ ಮಾಡ್ತಾಳ? ತಮ್ಮ, ಈ ಮಾತು ನನಗಾಗಿ ಏನಪ್ಪ? ನಿನಗಾಗಿ ನೀ ಮಾಡಿದ ಈ AC ಕೃತ್ಯಗಾಗಿ ನಿನಗೆ ಈ ಕೆಲಸ ಮಾಡಲಿಕ್ಕೆ ನಿನ್ನ ಜನ್ಮನಾದ್ರೆ ಹೆಂಗ ಒಪ್ಪಿತು ಪಾಪಿ? ನಾಚಿಕೆ ಬರದು ಏನು ಮಾಡ್ತೈತಪ್ಪ ತಮ್ಮ? ನಾಚಿಕೆ ಬರದು ಏನು ಮಾಡ್ತೈತಿ? ಈ ನಿರಪರಾಧಿ ನಿಮ್ಮ ಅಣ್ಣನಗ ಕೊಲೆಗಾರ ಅಂತ ಹೇಳಿದರ ಈ ಗರತಿ ಗಂಗವ್ವ ನಿಮ್ಮ ಮತ್ತಿಗೆನ ನೀನ ಕೊಲೆ ಮಾಡಿ ಅಂತ ಹೇಳಿದರ ಅದಕ್ಕೆ ನನಗೆ ನಗುವಿನ ಕೂಡ ಅಳು ಬರಾಕತ್ತೈತು ತಮ್ಮ, ಅಳು ಬರಾಕತ್ತೈತು. ಅಣ್ಣ, ಬಾಳಕೊಂದು ನೀನು ಹೆಚ್ಚಿಗೆ ಮಾತನಾಡಬೇಡ. ಅವತ್ತೇ ಅತ್ತಿಗೆ ಬಸುರು ಎಂಬ ಸುದ್ದಿ ಕೇಳಿ ಬುದ್ಧಿ ತಂದ ದಿನಾನೇ ನೀನೇನೋ ವಿಪರೀತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕುತ್ತಿದ್ದೆ. ನನಗೆ ಅವತ್ತೇ ಸಂಶಯ ಬಂದಿತ್ತು ನಿನ್ನ ಮೇಲೆ. ಈಗ ಕೆಲಸವನ್ನು ಈಗ ಮಾಡಿಬಿಟ್ಟಿಯಲ್ಲೋ ನೀಚ. ಹೇಳು, ನನ್ನ ಬಂಗಾರದಂತ ಅತ್ತಿಗೆ ಏಕೆ ಕೊಂದೆ ಹೇಳು. ನೀನು ಈಗ ಹೇಳದಿದ್ದರೆ ನಿನ್ನನ್ನು ಕುತ್ತಿಗೆ ಈಚಿಕೆ ನಾನೇ ಸಾಯಿಸಿ ಬಿಡುತ್ತೇನೆ. ಸಾಯಿಸಪ್ಪ, ಸಾಯಿಸು. ಕುತ್ತಿಗೆ ಹಣ್ಣು ಹೆಚ್ಚಿಗೆ ಸಾಯಿಸು. ನಿನ್ನ ಬಂಗಾರದಂತ ಅತ್ತಿಗೆನ ನಾನಾ ಸಾಯಿಸೀನಿ. ಆಕಿನ ನಾನ ಕೊಂದೇನಪ್ಪ. ಈಗ ನಾನ ಸಾಯಿಸಿಲ್ಲ ಅಂತ ಹೇಳಿದರು ನನ್ನನ್ನು ನೀವು ಬಿಡ್ತೀರೇನಪ್ಪ? ಬಿಡ್ತೀರೇನಪ್ಪ? ನಿಮ್ಮ ಗಣತಿ ಗಂಗವ್ವ ಅತ್ತಿಗೆನ ನಾನ ಕೊಂದಿನಪ್ಪ. ನನ್ನನ್ನ ಬಡ ಸಾಯಿಸ್ರಪ್ಪ, ನನ್ನನ್ನ ಬಡ ಸಾಯಿಸ್ರ. ಏನು ಅದಮ್ಮ, ನಾನೇ ಕೊಂದಿನಿ, ನಾನೇ ಕೊಂದಿನಿ, ನಾನು ಹೊಡ್ರಿ ಅಂತೇಳಿ ನನಗ ನಾಟಕ ಮಾಡಕತ್ತಿ? ಹೇಳ, ಅತ್ತಿಗೆ ಎದಕ್ಕೆ ಕೊಂದಿ? ತಮ್ಮ ತಮ್ಮ ಹೊಡಿಯಪ್ಪ, ಹೊಡಿ. ನನಗೆ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಹೊಡಿಯಪ್ಪ. ಯಾಕಂದ್ರೆ ನೀ ಮೊದಲೇ ಪೊಲೀಸ್ ಅಧಿಕಾರಿ, ನಿಮಗೆ ಕರುಣೆ ಅನ್ನೋದು ಇರೋದಿಲ್ಲಪ್ಪ, ಇರೋದಿಲ್ಲ. ತಮ್ಮ, ನೀವು ಸರ್ಕಾರಕ್ಕೆ ಹಂಗ ಮಾತಾ ಕೊಟ್ಟಿರ್ತೀರಪ್ಪ. ನನ್ನನ್ನು ಹೊಡಿರು, ನನ್ನನ್ನು ಬಡ ಸಾಯಿಸಿರು ತಮ್ಮ.
ಮಾಡುವ ಏಸಿ ಕೆಲಸ ಮಾಡಿ ನಮಗೆ ಬುದ್ಧಿವಾದ ಹೇಳ್ತೀಯ ನೀಚ. ಹಿರಿಯಣ್ಣ ಅಂದರೆ ದೇವರ ಸಮಾನ ಅಂತ ತಿಳಿದಿದ್ದೇವು ನಾವು. ಆದರೆ ನೀನು ಈಗ ಈ ರೀತಿ ಮೋಸ ಮಾಡ್ತೀಯಂತ ನಾವು ಕನಸು ಮನಸ್ಸಿನಲ್ಲಿಯೂ ತಿಳಿದಿದ್ದಿಲ್ಲ. ಅತ್ತಿಗೆ ಬಸುರಿನ ಸುದ್ದಿ ಕೇಳಿ ಇಡೀ ಊರಿಗೂರೇ ಖುಷಿ ಪಡುತ್ತಿರುವಾಗ ನೀನು ಅಂದೆ ಏಕೆ ತಡವರಿಸಿದೆ ಹೇಳೋ ಅದಮ್ಮ. ಹೊಡಿಬ್ಯಾಡ್ರು ತಮ್ಮ, ಹೊಡಿಬ್ಯಾಡ್ರು. ನಾನು ನಿಮ್ಮ ಕಾಲಿಗೆ ಬೀಳ್ತೀನಪ್ಪ, ನನ್ನ ಹೊಡಿಬ್ಯಾಡ್ರು. ಹೊಡೆಯೋದಷ್ಟೇ ಅಲ್ಲ, ನಿನ್ನ ಪ್ರಾಣವನ್ನು ತೆಗೆದುಕೊಳ್ಳುತ್ತೇನೆ. ಸತಿ ಸಾವಿತ್ರಿ ಅಂತ ನನ್ನ ಅತ್ತಿಗೆ, ಮಹಾಸತಿ ಅನುಸೂಯಳಂತಹ ನನ್ನ ಅತ್ತಿಗೆ, ಮಹಾಸತಿ ಮಂಡೋದರಿ ಅಂತ ನನ್ನ ಅತ್ತಿಗೆಯನ್ನ ಏಕೆ ಕೊಂದೆ ಹೇಳೋದಮ್ಮ ಹೇಳು. ಕ್ಷಮಿಸಿಬಿಡ್ರಪ್ಪ, ನನ್ನನ್ನು ಕ್ಷಮಿಸಿಬಿಡ್ರಿ. ಮಹಾಸತಿ ಅನುಸೂಯ ಅಂತ ನಿನ್ನ ಅತ್ತಿಗೆ ನಾನು ಕೊಂದಿದ್ದು ತಪ್ಪಾಗೈತಪ್ಪ, ನನ್ನನ್ನು ಕ್ಷಮಿಸಿರು. ಸತಿ ಸಾವಿತ್ರಿ ಗಂಡನಿಗೆ ಬೇಕಾದ ಹೆಂಡತಿ, ಗಂಡನಿಗೆ ಬಸುರಾಗಿ ನಿಮ್ಮ ಅತ್ತಿಗೆ ನಾನು ಕೊಂದಿದ್ದು ತಪ್ಪಾಗೈತಪ್ಪ. ಗರತಿ ಗಂಗವ್ವನ ಗಂಡನಿಗೆ ಬೇಕಾದ ಹೆಂಡತಿ, ಗಂಡನಿಗೆ ಬಸರಾಗಿ ಹೆಸರು ಮಾಡಿದ ನಿಮ್ಮ ಅತ್ತಿಗೆನ ನಾನ ಕೊಂದಿನಪ್ಪ. ನನ್ನ ಸಾಯಿಸ್ಬಿಡು, ನಾನು ಹೊಡಿ ಬರ್ರು, ನಿಜ. ನಿನ್ನ ಹೊಲಸು ಕೈಗಳಿಂದ ನಮ್ಮ ಪವಿತ್ರವಾದ ಪಾದವನ್ನು ಮುಟ್ಟಿ ನಮ್ಮನ್ನು ಕೂಡ ಅಪವಿತ್ರ ಮಾಡಬೇಡಲೇ ನಿಜ. ದೂರ ಸರಿಯಾಚೆ. ಮಾವನ ಯಾಕೆ ಹೊಡಿತೀರಿ? ಯಾಕ್ರಿ, ಏನಾಗಿದೆ ಮಾವ? ಯಾಕೆ ಅಳ್ತಾ ಇದ್ದೀರಾ? ಬಂಗಾರದಂತ ಅತ್ತಿಗೆಯನ್ನ ನೇಣು ಹಾಕಿಕೊಂಡಿದ್ದಾನೆ, ಕೊಂದು ಬಿಟ್ಟಿದ್ದಾನೆ ಈ ನಿನ್ನ ಮಾವ. ನನ್ನ ತಂಗಿಯನ್ನು ಕೊಂದು ಹಾಕಿದಾನೆ. ತಂಗಿ ಬಸುರಿಯಾಗಿ ತವರಿನ ಸೀರೆಯನ್ನು ಉಟ್ಕೊಂಡು ಶ್ರೀಮಂತ ಕಾರಣಕ್ಕೆ ಏರಿ ಕುಳಿತಬೇಕಾದ ನೀನು ಇಂದು ಸತ್ತು ಹೋದೇನಕ್ಕ? ನಮ್ಮನ್ನೆಲ್ಲ ಬಿಟ್ಟು ಸತ್ತು ಹೋದ್ಯಾ? ಮಾವ, ನೀನು ನನ್ನ ತಂಗಿಯನ್ನು ಕೊಂದು ನನ್ನ ತಂಗಿ ಏನು ತಪ್ಪು ಮಾಡಿದ ಮಾವ? ನನ್ನ ತಂಗಿ ಯಾಕೆ ಅವಳನ್ನ ಕೊಂದೆ ಮಾವ? ಯಾಕೆ? ಅವಳ ತಂದೆ ಶಾಂತಗೌಡ ಮಾಡಿದ ಶಾಪವನ್ನು ನನಗೂ ಶಾಂತಗೌಡ ಮಾತು ಕೊಟ್ಟದ್ದು ಮರ್ತಿದೆಯಲ್ಲ ಮಾವ? ಇಂಥ ಕೆಟ್ಟ ಕೆಲಸ ಯಾಕೆ ಮಾಡಿದೆ ಮಾವ? ಹೇಳು ಮಾವ, ಹೇಳು. ನನ್ನ ತಂಗಿ ಬದ್ರಿ ಆಗಿದ್ದು ನನಗೆ ಇಷ್ಟವಿಲ್ಲದಿದ್ದರೆ ಗರ್ಭಪಾತ ಮಾಡಿಸಬೇಕಾಗಿತ್ತು ಮಾವ. ಬಿಟ್ಟು ಅರ ವಜ್ಜನ ಆಗಿ ನನ್ನ ತವರನ ಸಿರಿಯನ್ನು ಕೊಂದಲು ಮಾವ. ಮಾತೆತ್ತಿದ್ರೆ ಸಾಕು. ನನ್ನ ಸತಿ ಪಾರ್ವತಿ ದೇವಿ ಅಂತವಳು, ಶ್ರೀರಾಮನ ಸೀತೆ ಅಂತವಳು ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಮಾವ? ಯಾಕು ಇಂದು ನನ್ನ ಅಕ್ಕನನ್ನು ಕೊಂದ್ಬಿಟ್ರಿ? ಈ ರೀತಿ ಕೊಂದು ಶಾಂತ
ಶಾಂತ ಗೌಡರ ವಂಶವನ್ನೇ ಅಳಿಸಿದ್ರಿ, ರಾಮಲಿಂಗನ ವಂಶವನ್ನು ಅಳಿಸಿದ್ರಿ. ಯಾಕೆ ಈ ರೀತಿ ಮಾಡಿದ್ರಿ? ಮಾತಾಡ್ರಿ ಮಾವ, ಮಾತಾಡಿ. ಮಾತಾಡ್ರಿ. ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಹೋಗದಾಗ ನಿಮಗೆ ಸಮಾಧಾನ ಆಗುತ್ತೈತಿ. ನನ್ನ ಗರತಿ ಗಂಗವನ್ನ ಕೊಂದು ನಾನು ಎಂತ ತಪ್ಪು ಮಾಡಿಬಿಟ್ಟೆ. ಸವಿತಾ, ನನ್ನ ಆತ್ಮ ಸಾಕ್ಷಿಯಾಗಿಯೂ ನಾನು ತಪ್ಪು ಮಾಡಿಬಿಟ್ಟೆ. ಸವಿತಾ, ನಾನು ತಪ್ಪು ಮಾಡಿಬಿಟ್ಟೆ. ಆ ಶಾಂತ ಗೌಡರಿಗೆ ನಾನು ಮೋಸ ಮಾಡಿಬಿಟ್ಟೆ. ಧಿಕ್ಕಾರ ಬರಲಿ ರಾಮಲಿಂಗ ಜನ್ಮಕ್ಕೆ. ಹಲೋ ಪೊಲೀಸ್, ನಮ್ಮ ಮನೆಯಿಂದ ನಮ್ಮನ್ನ ಓಡಿ ಪರಾರಿಯಾಗಿದ್ದಾನೆ, ಬೇಗ ಅರೆಸ್ಟ್ ಮಾಡಿ ಅವನನ್ನು. ಎಸ್, ಬರ್ತೀನಿ. ಸವಿತಾ, ಹೋದ ದಿನ ಮರಳಿ ಬರೋದಲ್ಲ. ತಂಗಿಯಾದ ಇವಳನ್ನು ಕುಂದರಿಸಿ ಸೀರೆ ಉಳಿದ್ರೆ ಮಾಯ ಸೀರೆ ಆರತಿ ಮಾಡಿ ಬಿಡಮ್ಮ, ಆರತಿ ಮಾಡಿ ಬಿಡ. ಬಲರಾಮ, ನಿನ್ನ ಹತ್ತಿರ ಸರಿಯಾಗಿ ಕುಳಿತಪ್ಪ, ಸರಿಯಾಗಿ. ಆಯ್ತು ಮಾವ. ಸವಿತಾ ಅತ್ತಿಗೆ ಕೈಯಲ್ಲಿ ಒಂದು ಚೀಟಿಯನ್ನು ಇಟ್ಟುಕೊಂಡಿದ್ದಾಳೆ. ಆ ಚೀಟಿಯನ್ನು ತೆಗೆದುಕೊಂಡು ಬಂದು ಬೇಗ ಓದಿ ಹೇಳು ನನಗೆ. ರೀ, ಇದು ಪತ್ರ ಓದುವ ಸಮಯವಲ್ಲ. ಮೊದಲು ಅಕ್ಕನಿಗೆ ಆರತಿ ಎತ್ತಿ ಸೀರೆ ಉಡ್ಸೋಣಂತೆ ಬನ್ರಿ. ಆಯ್ತು, ಹಾಗೆ ಮಾಡೋಣ. ನೀರು ನಿನ್ಗೆ ಲಾಲಿ ತಂಗಿ, ತವರಿನ ಶ್ರೀಮಂತ ಕಾರ್ಯಕ್ಕೆ ತರುವ ಸೀರೆಯನ್ನು ಯಮಲೋಕಕ್ಕೆ ಹೋಗುವಾಗ ಉಡುವಂತ ಆಯ್ತು. ದೂರ ಬಿಟ್ಟು ಹೋದೆಯಾ ತಂಗಿ, ನನ್ನನ್ನು ಬಿಟ್ಟು ಹೋದೆಯಾ? ನಾನು ಹೆಂಗೆ ಮರಲೆ ತಂಗಿ, ನಿನ್ನನ್ನು ಬಿಟ್ಟು ನಾನು ಹೇಗೆ ಇರಲಿ ತಂಗಿ? ನಮಗೆಲ್ಲರಿಗೆ ಖುಷಿಯಾದ ಒಂದು ಪಾಪ ಕೊಡ್ತಾಳಂತೆ ಕನಸು ಕಟ್ಟಿಕೊಂಡಿದೆ ತಂಗಿ.
ಅದಕ್ಕೆ ಹುಸಿ ಆಗುವಂತ ಮಾಡಿದೆ ತಾಯಮ್ಮ ದೇವಿ, ಹುಸಿ ಆಗುವಂತ ಸವಿತಾ, ಮನಸ್ಸು ಹಾತೊರೆಯುತ್ತಿದೆ, ಕನಸು ಕನವರಿಸುತ್ತಿದೆ, ಕೈ ಚಪಡಿಸುತ್ತಿವೆ, ಕಣ್ಣು ಕೆರಳುತ್ತಿವೆ. ಆ ಅತ್ತಿಗೆ ಬರೆದಿಟ್ಟ ಚೀಟಿಯನ್ನು ಓದಿ, ಬೇಗ ಓದಿ ಹೇಳು ಸವಿತಾ, ಓದಿ ಹೇಳು. ಸ್ವಾಮಿ, ಈ ಪತ್ರವನ್ನು ಓದುವ ಸಮಯ ಈಗಲ್ಲ ಅಂತ ಆಗ್ಲೇ ಹೇಳಿಲ್ವಾ? ಮೊದಲು ಅಕ್ಕನ ಅಂತ ಸಂಸ್ಕಾರ ಮಾಡೋಣ ಪುತ್ರಿ. ತಂದೆ ಕೊಡಿಸು ಬಂದು ಕೊಡಿಸು ಸೀರೆ ಕೊಡಿಸು ಸೀರೆ ಇರುವವರೆಗೂ ಮಾತನಾಡೋಣಂತೆ. ಬೇಗ ಓದಿ ಹೇಳು ಸವಿತಾ, ಬೇಗ ಓದಿ ಹೇಳು. ನಾನು ಓದಿ ಹೇಳ್ತೇನೆ. ನನ್ನ ಪರಮ ಪವಿತ್ರ ನನ್ನ ಪತಿದೇವರ ಪಾದಗಳಿಗೆ ನಿಮ್ಮ ಸತಿ ಶಾಂತಳ ನಮಸ್ಕಾರಗಳು. ಶಾಂತ ಹೇಗೆ ಸತ್ತಳೆ ಅಂತ ನಿಮ್ಮೆಲ್ಲರಿಗೆ ಆಶ್ಚರ್ಯವಾಗಬಹುದು, ನಿಜ. ಈ ಅಪವಾದ ನಿಮ್ಮ ಮೇಲೆ ಬರಬಹುದು ಅಂತ, ಯಾಕಂದ್ರೆ ನಿಮ್ಮ ಸತಿ ಅನುಭವಿಸಿದ ಕಷ್ಟವೇ ಬಹಳ ಆಗಿದೆ. ನೀವು ಯಾರಿಂದ ಗರ್ಭವತಿ ಅಂತ ಕೇಳಿದಾಗ ನಾನು ಅವತ್ತೇ ನಿಮಗೆ ಹೇಳಿದ್ರೆ, ನನ್ನ ಶೂರ ಮೈದುನ ಬಲರಾಮ ಅಂದು ಎಷ್ಟು ಜನರನ್ನು ಕೊಲ್ತಿದ್ನೋ ಏನೋ ಗೊತ್ತಿಲ್ಲ. ಸಿದ್ಧನ ಗೌಡನ ದಬ್ಬಾಳಿಕೆಯಿಂದ ನೀವು ನಿಮ್ಮ ಪುರುಷತ್ವವನ್ನೇ ಕಳೆದುಕೊಂಡ್ರಿ. ಆಗ ನನ್ನೊಂದಿಗೆ ರಕ್ತಿ ಸುಖ ಪಡೆದೆ ನೀನು ಬೇರೆ ಮದುವೆ ಆಗಿಬಿಡು ಅಂತ ಎಷ್ಟೇ ಹೇಳಿದ್ರಿ. ಆದ್ರೆ ನನ್ನ ತಂದೆಯ ಮಾತನ್ನು ನಾವಿಬ್ರು ಪಾಲಿಸುವುದಕ್ಕೆ ಕಟ್ಟು ಬಿದ್ದು ಆಗ್ಲಿಲ್ಲ. ಆದ್ರೆ ಇದನ್ನರಿತ ಕಾಳಿಂಗ ಮೋಸದಿಂದ ಒಂದು ದಿನ ನಿಮ್ಮೊಂದಿಗೆ ಬಂದು ನಿಮ್ಮನ್ನು ಊರಿಗೆ ಕಳಿಸಿ ಮರಳಿ ನನ್ನನ್ನು ಬಂದು ಬಲಾತ್ಕಾರ ಮಾಡಿಬಿಟ್ಟ. ಅದೇ ಕ್ಷಣದಲ್ಲಿ ಹಗ್ಗ ಹಿಡಿದು ನೇಣು ಹಾಕಿಕೊಳ್ಬೇಕು ಅಂತ ಹೊರಟಾಗ ಆ ಶೂರ ನನ್ನ ಬಲರಾಮ ಬಂದು, ಅತ್ತಿಗೆ ಇದೇನಿದು ಹಗ್ಗ ಹಿಡಿದು ರೆಡಿ ಆಗಿದ್ಯಾ ಅಂತ ಕೇಳಿದಾಗ ನನ್ನ ಶೂರ ಬಲರಾಮನಿಗೆ ನಾನು ಸುಳ್ಳು ಹೇಳ್ಬಿಟ್ಟೆ, ಕಟ್ಟಿಗೆಗೆ ಹೊರಟಿದ್ದೀನಿ ಅಂತ. ಪ್ರದೀಪ ಬಂದು, ಅತ್ತಿಗೆ ಬೆಳೆಗಳು ಯಾಕೆ ಹೊಡೆದಿದ್ದವೆ ಅಂತ ಕೇಳಿದ್ರೆ, ಬೆಕ್ಕು ಹಾಲು ಕುಡಿತಾ ಇತ್ತು, ಆ ಕ್ಷಣದಲ್ಲಿ ನಾನು ತಡೆಯಲು ಹೋದೆ ಅಂತ ಹೇಳಿದೆ. ಆಗ ನನಗೆ ಸಾಯಲು ಅವಕಾಶ ಸಿಗ್ಲಿಲ್ಲ. 6 ತಿಂಗಳವರೆಗೂ ನನ್ನ ಮೈದುನ ತಂಗಿಯರು ನನ್ನನ್ನು ಬಿಟ್ಟು ಆಗಲಿಲ್ಲೇ ಇಲ್ಲ. ನನಗೆ ಬಯಕೆ ಬುತ್ತಿ ದಿನ ನಿಮಗೆ ಅಪಘಾತವಾಯಿತು. ಮೈದುನರಿಗೆ ಬಹಳ ಸಂತೋಷವಾಗಿತ್ತು. ಸೀಮಂತ ಕಾರಣ ದಿನ ನನ್ನನ್ನು ರೆಡಿ ಮಾಡುತ್ತೇನೆಂದು ನೀವು ನಿಮ್ಮನ್ನು ಹೊರಗೆ ಕಳಿಸಿ ನಾನೇ ಸ್ವತಃ ನೇಣು ಹಾಕಿಕೊಂಡು ಬಿಟ್ಟೆ. ಇದಕ್ಕೆಲ್ಲ ಕಾರಣ ಆ ಕಾಳಿಂಗ. ಇಂತಾಯಿತೆ ನಿನ್ನ ಪರಿಸ್ಥಿತಿ. ಏನು ತಿಳಿಯದೆ ನಿಮಗಾಗಿ ಜೀವ ಸೊನ್ನೆ ಮಾಡಿಕೊಂಡ ನನ್ನನ್ನು ಹೊಡೆದು ಹೊರ ಹಾಕಿಬಿಟ್ಟೆ. ರತ್ತಿಗೆ ಹೊರ ಹಾಕಿಬಿಟ್ಟೆ. ಅಣ್ಣ ಕ್ಷಮಿಸಿಬಿಡು, ಅಣ್ಣ ಕ್ಷಮಿಸಿಬಿಡು. ಏ ಕಾಳಿಂಗ, ನನ್ನ ಅತ್ತಿಗೆ ಶೀಲಕ್ಕೆ ಕಾರಣವಾದವನು ನೀನೇ ತಾನೇ. ನೀನು ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕುಳಿತಿದ್ದರೂ ಸರಿ, ನಿನ್ನನ್ನು ಹೊರಗೆ ಎಳೆದು ತಂದು ನಿನ್ನ ಚೆಂಡು ಕಡೆದು ಈ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟದಿದ್ದರೆ ನಾ ಹುಟ್ಟಿದ ರಕ್ತ ಅದರ ರಕ್ತ ಎಂದು ತಿಳಿದುಕೋ ಮಗನೇ. ಅಲ್ಲಿಗೆ ಬಂದೆ ಮಗನೇ. ನಿಲ್ಲು, ಆವೇಶಕ್ಕೆ ಆಕ್ರೋಶ ಇದನ್ನು ಮಾಡಬೇಡ. ಹುಲಿ ಹೇಗೆ ಬೇಟೆ ಆಡಬೇಕೆಂದು ಪ್ರದೀಪನೊಂದಿಗೆ ಯೋಚಿಸಿ ಬೇಟೆ ಆಡೋಣ. ಈಗೆಲ್ಲರೂ ನಾವು ಒಳಗೆ ಹೋಗಿ ಆ ಪ್ರದೀಪನೊಂದಿಗೆ ಮಾತನಾಡೋಣ. ಬನ್ನಿ ಹೋಗೋಣ.